CMR ಯೂನಿವರ್ಸಿಟಿ. ಸೊ ಇದು ಲೊಕೇಟ್ ಆಗಿರೋದು ಬಾಗ್ಲೂರ್ ರೋಡ್ ಅಲ್ಲಿ. ಸೊ ನಿಮ್ಮ ಬಾಗ್ಲೂರ್ ಹತ್ರ ಮಿತ್ಗಾನಹಳ್ಳಿ ಅಥವಾ ಚಾಕ್ಲಟ್ಟಿ ಅಂತ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ನೀವು ಬಾಗ್ಲೂರಿಂದ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಯಾವ ತರ ಕನೆಕ್ಟಿವಿಟಿ ಇದೆಯಪ್ಪ ಈ ಕಾಲೇಜ್ಗೆ ಅಂದ್ರೆ ತುಂಬಾ BMTC ಬಸ್ಸಸ್ ಇದೆ. ಸೊ ಬಾಗ್ಲೂರ್ಗೆ ಹೋಗುವಂತ ಮೆಜೆಸ್ಟಿಕ್ ಮತ್ತೆ ಮಾರ್ಕೆಟ್ ಇಂದ ಹೋಗುವಂತ ಬಸ್ಸಸ್ ಎಲ್ಲ ಈ ರೂಟ್ ಅಲ್ಲಿ ಹೋಗುತ್ತೆ. ಸೊ ತುಂಬಾ BMTC ಕನ್ವೀನಿಯಂಟ್ ಇದೆ. ಸೊ ಇನ್ನೇನಾದ್ರೂ ಮೆಟ್ರೋ ಇದೆಯಾ ಅಂದ್ರೆ ಈ ರೂಟ್ ಅಲ್ಲಿ ಸದ್ಯಕ್ಕೆ ಮೆಟ್ರೋ ಇಲ್ಲ, ಪ್ಲಾನ್ ನಡೀತಾ ಇದೆ. ಸೊ ಬ್ಯಾಕ್ ಏರ್ಪೋರ್ಟ್ ರೋಡ್ ಅಲ್ಲಿ ಬಾಗ್ಲೂರ್ ರೋಡ್ ಮೇಲೆ ಮೆಟ್ರೋ ಆಗ್ಬೇಕು ಅಂತ. ಇನ್ ಕೇಸ್ ಏನಾದ್ರೂ ಮೆಟ್ರೋ ಆದ್ರೆ ಈ ರೋಡಲ್ಲೂ ನಿಮ್ಗೆ ಮೆಟ್ರೋ ಫೆಸಿಲಿಟಿ ಸಿಗ್ಬೋದು. ನೀವ್ ಈಗ ಏನಾದ್ರೂ ಜಾಯ್ನ್ ಆಗ್ತೀರಿ ಅಂದ್ರೆ ಸದ್ಯಕ್ಕೆ ನಿಮ್ ಇಂಜಿನಿಯರಿಂಗ್ ಮುಗಿಯೋಷ್ಟರಲ್ಲಿ ಮೆಟ್ರೋ ಫೆಸಿಲಿಟಿ ಬರೋದಿಲ್ಲ. ಸೊ ನೆಕ್ಸ್ಟ್ ಬಂದು ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಇದೆಯಾ ಅಂದ್ರೆ ಕಾಲೇಜು ಎಲ್ಲ ಬೆಂಗಳೂರಿನ ಎಲ್ಲ ಏರಿಯಾದಿಂದ ಟ್ರಾನ್ಸ್ಪೋರ್ಟೇಷನ್ ಇಟ್ಕೊಂಡಿದ್ದಾರೆ. ಸೊ ನೀವೇನಾದ್ರೂ ಟ್ರಾವೆಲ್ ಮಾಡ್ತೀರಿ ಅಂದ್ರೆ ಈಸಿಯಾಗಿ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ನ ಯೂಸ್ ಮಾಡ್ಕೋಬಹುದು. ಈ ಕಾಲೇಜು ಸ್ಟಾರ್ಟ್ ಆಗಿರೋದು 2012 ಅಲ್ಲಿ ಈ ಯೂನಿವರ್ಸಿಟಿಯಾಗಿ ಸ್ಟೇಟಸ್ ನ ಪಡ್ಕೊಂತು. ಸೊ 2016ರಲ್ಲಿ ಇಂಜಿನಿಯರಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ 2020ರಲ್ಲಿ ಫಸ್ಟ್ ಬ್ಯಾಚ್ ಔಟ್ಪುಟ್ ಆಗಿದೆ. ಸೊ ಈಗ ನಮ್ 26 ಅಲ್ಲಿ ಹೆಚ್ಚು ಕಮ್ಮಿ 6ರಿಂದ 7 ಬ್ಯಾಚ್ ಔಟ್ಪುಟ್ ಆಗಿದೆ. ಸೊ ಇದು ನಮ್ಮ CMR ಯೂನಿವರ್ಸಿಟಿ ಬಗ್ಗೆ ಬೇಸಿಕ್ ಡಾಟಾ. ಸೊ ಇದು ನೀವು ಆಲ್ರೆಡಿ ಕೇಳಿರೋ ಹಾಗೆ CMR IT ತುಂಬಾ ಫೇಮಸ್ ಇನ್ಸ್ಟಿಟ್ಯೂಷನ್, ವೈಟ್ ಫೀಲ್ಡ್ ಅಲ್ಲಿ ಕುಂದಳ್ಳಿ ಹತ್ರ ಲೊಕೇಟ್ ಆಗಿದೆ. ಸೊ ಅವ್ರದ್ದು ಮತ್ತೆ ಇದು ಎರಡು ಸೇಮ್ ಟ್ರಸ್ಟ್ ಅಂಡರಲ್ಲೇ ಬರುತ್ತೆ, ಸೇಮ್ ಓನರ್ಸ್ ಅಂಡರಲ್ಲೇ ಬರುತ್ತೆ. ಸೊ CMR ಯೂನಿವರ್ಸಿಟಿದು ಕೆಲವು ಕೋರ್ಸಸ್ನ ಈ ನಮ್ಮ ಕಲ್ಯಾಣ ನಗರ ಅಥವಾ ಬಾಣಸ್ವಾಡಿ ಹತ್ರನೂ ಇದೆ. ಸೊ ಇಂಜಿನಿಯರಿಂಗ್ ಕೋರ್ಸಸ್ ಅಲ್ಲಿ ಆಫರ್ ಮಾಡೋದಿಲ್ಲ, ಸೊ ಬೇರೆ ಕೋರ್ಸಸ್ನ ಆಫರ್ ಮಾಡ್ತಾರೆ. ಸೊ ಇದು ಯೂನಿವರ್ಸಿಟಿ ಇಲ್ಲಿ ಬಾಗ್ಲೂರ್ ರೋಡ್ ಅಲ್ಲಿ ಲೊಕೇಟ್ ಆಗಿರೋ ಯೂನಿವರ್ಸಿಟಿಯಲ್ಲಿ ಮೆಜಾರಿಟಿ ಇಂಜಿನಿಯರಿಂಗ್ ಕೋರ್ಸಸ್ನ ಇಲ್ಲೇ ಆಫರ್ ಮಾಡ್ತಿದ್ದಾರೆ. ಸೊ ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬೇಡಿ. CMR ITನೇ ಬೇರೆ, CMR ಯೂನಿವರ್ಸಿಟಿನೇ ಬೇರೆ. CMR ITಯಲ್ಲಿ ಅದು ಆಟೋನಮಸ್ ಅಂಡರ್ ವಿಡಿಯೋಲ್ ಬರುತ್ತೆ. CMR ಯೂನಿವರ್ಸಿಟಿ ಇದು ಸಪರೇಟ್ ಬ್ರಾಂಚಸ್ ಇದೆ. ಸೊ ಯಾವ್ಯಾವ ಬ್ರಾಂಚಸ್ನ ಇಂಜಿನಿಯರಿಂಗ್ ಅಲ್ಲಿ ಆಫರ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸೊ ಎಲ್ಲ IT ರಿಲೇಟೆಡ್ ಬ್ರಾಂಚಸ್ನೇ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಇವರು ಟೀಚ್ ಮಾಡ್ತಿದ್ದಾರೆ. ಸೊ ಕಂಪ್ಯೂಟರ್ ಸೈನ್ಸ್ ಕೋರ್ ಬ್ರಾಂಚ್ ಇದೆ, AML ಬ್ರಾಂಚ್ ಇದೆ, ಡಾಟಾ ಸೈನ್ಸ್ ಇದೆ, ಜೊತೆಗೆ IoT ಇದೆ, ಸೈಬರ್ ಸೆಕ್ಯೂರಿಟಿ ಇದೆ. ಸೊ ಈ ತರ ಮೋರ್ IT ರಿಲೇಟೆಡ್ ಬ್ರಾಂಚಸ್ನೇ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ. ಸೊ ಪ್ರೀವಿಯಸ್ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ರು. ಡ್ಯೂ ಟು ದ ಅಡ್ಮಿಷನ್ ಆಗದೆ ಇದ್ದಿದ್ದಕ್ಕೆ ಸೊ ಆ ಬ್ರಾಂಚಸ್ ಸದ್ಯಕ್ಕೆ ರನ್ ಮಾಡ್ತಿಲ್ಲ. ಸೊ ಇಲ್ಲಿ ಈಗ ಪ್ರೆಸೆಂಟ್ ಓನ್ಲಿ IT ರಿಲೇಟೆಡ್ ಕೋರ್ಸಸ್ ಮಾತ್ರ ಈ ಕಾಲೇಜಲ್ಲಿ ಆಫರ್ ಮಾಡಿ. ಈ ಕಾಲೇಜ್ಗೆ ಅಡ್ಮಿಷನ್ ತಗೊಬೇಕು ಅಂದ್ರೆ ಸೊ ವೆರಿ ಸಿಂಪಲ್, ನೀವು KCET ಅಲ್ಲಿ ಏನಾದರೂ ಎಂಟ್ರೆನ್ಸ್ ಬರ್ದಿದ್ರೆ KCET ಮುಖಾಂತರ ಆರಾಮಾಗಿ ನಿಮ್ಗೆ ಸೀಟ್ ಸಿಗುತ್ತೆ. ಸೊ ನಿಮ್ಗೆ CMR IT ಮೇನ್ ಕ್ಯಾಂಪಸ್ಗೆ ಏನಾದರೂ ಅಡ್ಮಿಷನ್ ತಗೊಬೇಕು ಅಂದ್ರೆ ತುಂಬಾ ಕಾಂಪಿಟೇಟಿವ್ ರ್ಯಾಂಕಿಂಗ್ ಇರುತ್ತೆ. ಕಂಪೇರ್ ಮಾಡಿದ್ರೆ CMR ITಗೆ CMR ಯೂನಿವರ್ಸಿಟಿಯಲ್ಲಿ ಸೀಟ್ ತಗೊಳ್ಳೋದು ತುಂಬಾ ಸುಲಭ KCET ಅಲ್ಲಿ. ಸೊ ನಿಮ್ದು ರ್ಯಾಂಕಿಂಗ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದ್ರು ಖಂಡಿತ ನಿಮ್ಗೆ ಸೀಟ್ ಸಿಗುತ್ತೆ. ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಈಗ ಆಲ್ರೆಡಿ ಕಟ್ ಆಫ್ ಬಂದಿದೆ. ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡ್ರು CMR ಯೂನಿವರ್ಸಿಟಿ ನೋಡಿದ್ರೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರ್ಯಾಂಕ್ ಇದ್ರೆ ಈ ಕಾಲೇಜಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಮಾಹಿತಿ ತಿಳಿಯುತ್ತೆ. ಸೊ ಯೂನಿವರ್ಸಿಟಿ ಆಗಿರೋದ್ರಿಂದ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಭಯ ಪಡೋಂಗಿಲ್ಲ. ಬ್ಯಾಂಗ್ಳೂರಲ್ಲಿ ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ IT ರಿಲೇಟೆಡ್ ಬ್ರಾಂಚಸ್ಗೆ ತುಂಬಾ ಸೀಟ್ಸ್ ಇದೆ. ನೀವು ಯಾವುದೇ ಕಾರಣಕ್ಕೂ ರೌಂಡ್ 1 ಅಲ್ಲಿ ನನಗೆ ಸೀಟ್ ಸಿಗ್ಲಿಲ್ಲ ಅಂತ ಟೆನ್ಷನ್ ತಗೊಂಬೇಡಿ. ಪೇಷನ್ಸ್ ಆಗಿ ವೇಟ್ ಮಾಡಿ, ಖಂಡಿತ ಒಳ್ಳೆ ಕಾಲೇಜುಗಳಲ್ಲಿ ಸೀಟ್ ಸಿಗ್ತಾ ಹೋಗುತ್ತೆ. ಸೊ ಈ ಕಾಲೇಜಲ್ಲಿ ಒಂದು KCET ಮುಖಾಂತರ ಅಡ್ಮಿಷನ್ ಆಗ್ಬೋದು, ಕಾಮೆಟ್ ಕೆ ಇಂದನೂ ಬರ್ಬೋದು. ಸೊ ನೆಕ್ಸ್ಟ್ ಏನಂದ್ರೆ ಮ್ಯಾನೇಜ್ಮೆಂಟ್ ಇಂದ. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ಕಂಪ್ಯಾರಿಟಿವ್ಲಿ ಫ್ಲೆಕ್ಸಿಬಲ್ ಆಗಿದ್ರು ಕಾಸ್ಟ್ಲಿ ಆಗಿರುತ್ತೆ. ಸೊ ಇವ್ರ ವೆಬ್ಸೈಟ್ ಅಲ್ಲೇ ನೀಟಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಸೆಮಿಸ್ಟರ್ಗೆ ಇಷ್ಟು ಫೀಸ್ ಇರುತ್ತೆ ಅಂತ. ಸೊ ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಸರ್ ನಮ್ಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂದ್ರೆ ಡೈರೆಕ್ಟ್ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ನಿಮ್ಗೆ ಏನು ಅಡ್ಮಿಷನ್ ಪ್ರೋಸೆಸ್ ಇರುತ್ತೋ ಅದನ್ನೆಲ್ಲ ಈಸಿಯಾಗಿ ಮಾಡಿಸ್ಕೊಡೋಣ. ಸೊ ಭಯ ಪಡ್ಬೇಡಿ. ಸೊ ಈಸಿಯಾಗಿ ನಿಮ್ಗೆ ಸಿಗುತ್ತೆ, ಬಟ್ ಕಾಸ್ಟ್ಲಿ ಆಗುತ್ತೆ. ಸೊ ನಿಮ್ಗೆ ಏನ್ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಸೆಮಿಸ್ಟರ್ ವೈಸ್ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನೀವು ಆ ಫೀಸ್ ನೋಡಿ ಇಯರ್ಲಿ ಫೀಸ್ ಅಂತ ಕನ್ಫ್ಯೂಸ್ ಆಗಬೇಡಿ. ಅವ್ರ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿರೋದು ಸೆಮಿಸ್ಟರ್ ವೈಸ್ ಫೀಸು, ಅಂದ್ರೆ ವರ್ಷಕ್ಕೆ 2 ಟೈಮ್ ನೀವು ಫೀಸ್ ಕಟ್ಟಬೇಕಾಗುತ್ತೆ. ಸೊ ಅದನ್ನ ನೀವು ನೀಟಾಗಿ ತಿಳ್ಕೊಂಡು ಜಾಯ್ನ್ ಆಗೋದು ವೆರಿ ಇಂಪಾರ್ಟೆಂಟ್. ಸರಿ ಸರ್, ಈಗ ಪ್ಲೇ ಎಲ್ಲ ಆಯ್ತು, ಕೋರ್ಸಸ್ ಗೊತ್ತಾಯ್ತು, ಲೊಕೇಶನ್ ಗೊತ್ತಾಯ್ತು, ನಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಕಾಲೇಜಲ್ಲಿ ಅಂದ್ರೆ ಖಂಡಿತ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಇದು ಬ್ರಾಂಡೆಡ್ ಯೂನಿವರ್ಸಿಟಿನೇ. ಸೊ ಚೆನ್ನಾಗಿ ಎಸ್ಟಾಬ್ಲಿಷ್ಡ್ ಹಾಸ್ಟೆಲ್ ಕಟ್ಟಿದ್ದಾರೆ. ನ್ಯೂ ಕ್ಯಾಂಪಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಹಾಸ್ಟೆಲ್ಸ್ ಇದೆ. ಸೊ ಬಾಯ್ಸ್ಗೆ ಗರ್ಲ್ಸ್ಗೆ ಸಪರೇಟ್ ಹಾಸ್ಟೆಲ್ ಇದೆ. ಆಲ್ರೆಡಿ CMR IT ಅಲ್ಲೂ ಅಷ್ಟೇ ಹಾಸ್ಟೆಲ್ ತುಂಬಾ ಕಾಸ್ಟ್ಲಿ ಇದೆ. ಸೊ ಅವರು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡ್ತಾರೆ. ಸೊ ಈ ಹಾಸ್ಟೆಲಲ್ಲೂ ಅಷ್ಟೇ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡಿದರೆ ಕಾಸ್ಟ್ಲಿ ಇರುತ್ತೆ. ಸೊ ಬಾಯ್ಸ್ ಮತ್ತೆ ಗರ್ಲ್ಸ್ಗೆ ಸಪರೇಟ್ ಹಾಸ್ಟೆಲ್ ಶೇರಿಂಗ್ ಬೇಸ್ ಅಲ್ಲಿ ನಿಮಗೆ
ಹಾಸ್ಟೆಲ್ ಸಿಗುತ್ತೆ. ಸೊ ಸಿಂಗಲ್ ಶೇರಿಂಗು, ಡಬಲ್ ಶೇರಿಂಗು, ತ್ರಿಬಲ್ ಶೇರಿಂಗು, 4 ಶೇರಿಂಗ್ ಅಲ್ಲಿ ಹಾಸ್ಟೆಲ್ ಸಿಗುತ್ತೆ. ಸೊ ಅದ್ರ ಮೇಲೆ ನಿಮ್ಗೆ ಕಾಸ್ಟ್ ಡಿಪೆಂಡ್ ಆಗುತ್ತೆ. ಮಿನಿಮಮ್ 1 ಲಕ್ಷ ಅಂತೂ ಆಗುತ್ತೆ. ಇಲ್ಲ ಸರ್ ನನಗೆ ಕಾಲೇಜ್ ಹಾಸ್ಟೆಲ್ ಕಾಸ್ಟ್ಲಿ ಆಗುತ್ತೆ ಅಂದ್ರೆ, ಸೊ ಯಲಹಂಕ ಮತ್ತೆ ಬಾಗ್ಲೂರು ಸರೌಂಡಿಂಗ್ ಅಲ್ಲಿ ಕೆಲವು ಹಾಸ್ಟೆಲ್ಗಳಿದಾವೆ, ಗೌರ್ಮೆಂಟ್ ಹಾಸ್ಟೆಲ್ ಜೊತೆಗೆ ಕೆಲವು ಟ್ರಸ್ಟ್ ಹಾಸ್ಟೆಲ್ ಇದಾವೆ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲ ನಮ್ಗೆ ಬೇಡ ಅಂದ್ರೆ ಸೊ ಸರೌಂಡಿಂಗ್ ಅಲ್ಲಿ ಪಿಜಿಸ್ ಇದೆ, ಪಿಜಿಸ್ ನೋಡ್ಬೋದು. ತುಂಬಾ ಎಕನಾಮಿಕಲ್ ಆಗಬೇಕು ಅಂದ್ರೆ ಸ್ವಲ್ಪ ಇದು ರೂರಲ್ ಸೈಡ್ ಏರಿಯಾ ಆಗಿರೋದ್ರಿಂದ ಸೊ ನಿಮ್ಗೆ ಈಸಿಯಾಗಿ ಬಾಡಿಗೆ ಮನೆ ತಗೊಂಡು ಒಂದು 4-5 ಜನ ಪ್ಲಾನ್ ಮಾಡ್ಕೊಂಡು ಮನೆ ಮಾಡ್ಕೊಂಡ್ರೆ, ಫ್ರೆಂಡ್ಸ್ ಏನಾದ್ರು ಒಟ್ಟಿಗೆ ಜಾಯ್ನ್ ಆಗಿದೆ ಸೊ ರೆಂಟಲ್ ಪ್ಲಾನ್ ಮಾಡ್ಕೊಂಡು ಬೇಕಾದ್ರೆ ಇದ್ರೆ ನಿಮ್ಗೆ ಎಕನಾಮಿಕಲ್ ಆಗಿ ಆಗೋ ಚಾನ್ಸಸ್ ಇದೆ. ಸೊ ಇದು ಸ್ಟೇಯಿಂಗ್ ರಿಲೇಟೆಡ್ ಇಶ್ಯೂ. ನೆಕ್ಸ್ಟ್ ಬಂದು ಪ್ಲೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಪ್ಲೇಸ್ಮೆಂಟ್ ಯಾವ ತರ ಆಗುತ್ತೆ ಅಂದ್ರೆ, CMR ಫೇಮಸ್ ಪ್ಲೇಸ್ಮೆಂಟ್ಗೆ, ಯಾಕಂದ್ರೆ ಅದು IT ಏರಿಯಾದಲ್ಲಿ ಲೊಕೇಟ್ ಆಗಿದೆ. ಸೊ ಇದು ಸೇಮ್ ಬ್ರ್ಯಾಂಡ್ ಇಟ್ಕೊಂಡಿದೆ, ಸೇಮ್ ಪ್ಲೇಸ್ಮೆಂಟ್ಸ್ ಮೇಂಟೈನ್ ಮಾಡ್ತಾ ಇದೆ ಅಂದ್ರೆ ಸೊ ಆ ರೇಂಜ್ಗೆ ಇದು ಮೇಂಟೈನ್ ಮಾಡ್ತಾ ಇಲ್ಲ. ಯಾಕಂದ್ರೆ CMR IT ಅಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಮಿನಿಮಮ್ ನಿಮ್ಗೆ ಅಪ್ರಾಕ್ಸಿಮೇಟ್ ಹೈಯೆಸ್ಟ್ 50 ಲಕ್ಷ ತನಕ ಇದೆ. ಸೊ ಈ ಕಾಲೇಜಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಒಂದು 18 ಲಕ್ಷ ತನಕ ರೀಚ್ ಆಗಿದೆ. ಸೊ ಆ ಹೈಯೆಸ್ಟ್ ಪ್ಯಾಕೇಜ್ ಅಂದಾಗ ಇದು ಕಾಲೇಜ್ಗೆ ಯಾವುದೇ ರಿಲೇಟ್ ಮಾಡೋದಕ್ಕಾಗೋದಿಲ್ಲ. ಇದು ಸ್ಕಿಲ್ ಮೇಲೆ, ಸ್ಟೂಡೆಂಟ್ ಸ್ಕಿಲ್ ಇದ್ರೆ ಮಾತ್ರ ಆ ಪ್ಯಾಕೇಜ್ ಸಿಗುತ್ತೆ. ಸೊ ನೀವು ಈ ಕಾಲೇಜಲ್ಲಿ ಓದ್ತಾ ಇದ್ದೀರಿ ಅಂತ ಯಾರೋ ಹೈಯೆಸ್ಟ್ ಪ್ಯಾಕೇಜ್ ಕೊಡೋದಿಲ್ಲ, ಇಲ್ಲ ಬೇರೆ ಕಾಲೇಜಲ್ಲಿ ಓದ್ತಾ ಇದ್ದೀರಿ ಅಂತ ಹೈಯೆಸ್ಟ್ ಪ್ಯಾಕೇಜ್ ಕೊಡೋದಿಲ್ಲ. ಹೈಯೆಸ್ಟ್ ಪ್ಯಾಕೇಜ್ ಬೇಕು ಅಂದ್ರೆ ನಿಮ್ ಸ್ಕಿಲ್ ನ ಆ ರೇಂಜ್ಗೆ ಎನ್ಹಾನ್ಸ್ ಮಾಡ್ಕೊಂಡಿರ್ಬೇಕು. ಸೊ ಏನಪ್ಪಾ ಇಶ್ಯೂ ಇದೆ ಅಂದ್ರೆ ಪ್ಲೇಸ್ಮೆಂಟ್ ಇಶ್ಯೂ ಇದೆ. ಏನಕ್ಕೆ ಅಂದ್ರೆ ಯೂನಿವರ್ಸಿಟೀಸ್ ಅಲ್ಲಿ ಯಾವುದೇ ಯೂನಿವರ್ಸಿಟಿಗೆ ಹೋದ್ರೂ ಪ್ಲೇಸ್ಮೆಂಟ್ ಇಶ್ಯೂ ಬರುತ್ತೆ. ಏನಕ್ಕೆ ಅಂದ್ರೆ ಕಾಂಪಿಟೇಟಿವ್ ಆಗಿ ಇವರೆಷ್ಟೇ ಸಿಲೆಬಸ್ ನ ಎನ್ಹಾನ್ಸ್ ಮಾಡಿದ್ರು ಕ್ರೌಡ್ ಜಾಸ್ತಿ ಇರುತ್ತೆ. ಇಂಟರ್ನಲ್ ಕಾಂಪಿಟೇಷನ್ ಅಂದ್ರೆ ನಿಮ್ಮ ಫ್ರೆಂಡ್ಸೇ ನಿಮ್ ಕಾಂಪಿಟೇಟರ್ ಆಗ್ತಾರೆ, ಕ್ರೌಡ್ ಜಾಸ್ತಿ ಇರುತ್ತೆ. ಆದ್ರಿಂದ ಅವರೇಜ್ ಪ್ಯಾಕೇಜು ಹೈಯೆಸ್ಟ್ ಪ್ಯಾಕೇಜ್ ಅಲ್ಲೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ ಇದು ಮೇಜರ್ ಎಲ್ಲ ಯೂನಿವರ್ಸಿಟಿಗಳ ಕಥೆನೂ ಇಷ್ಟೇ ಇರುತ್ತೆ. ಸೊ ನೀವು ಪ್ಲಾನ್ ಮಾಡ್ಕೊಂಡು ನೀವು ಜಾಯ್ನ್ ಆಗಬೇಕು. ಪ್ಲೇಸ್ಮೆಂಟ್ ಒಂದು ಕ್ರೈಟೀರಿಯಾ, ಜೊತೆಗೆ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಎಷ್ಟೇ ನಾವು ಲಕ್ಷ ಇನ್ವೆಸ್ಟ್ ಮಾಡಿದ್ರು ಫೈನಲ್ ಆಗಿ ನಮಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಯಾವುದೇ ಕಾಲೇಜಲ್ಲಿ ಓದಿದ್ರು ವೇಸ್ಟ್ ಆಗುತ್ತೆ. ಸೊ ನೀವು ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಸ್ಕಿಲ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಇವರು ಮೇಜರ್ ಎಲ್ಲಾ ರೀತಿ ಟ್ರೈನಿಂಗ್ ಕೊಡ್ತಾರೆ. ಸೊ ಏನೇ ಟ್ರೈನಿಂಗ್ ಕೊಟ್ರು ಜಾಬ್ಸ್ ಯೋಚನೆ ಮಾಡ್ಕೊಂಡು ನೀವು ಕಾಲೇಜ್ ಜಾಯ್ನ್ ಆಗ ಮುಂಚೆ ಕಾಲೇಜ್ ಜೊತೆ ವಿಚಾರಿಸ್ಕೊಂಡು ನೀಟಾಗಿ ಮಾಹಿತಿ ತಗೊಂಡು ಸೇರಿದ್ರೆ ತುಂಬಾ ನಿಮ್ಗೆ ಯೂಸ್ ಆಗುತ್ತೆ. ಫೈನಲ್ ಆಗಿ ಏನಕ್ಕಪ್ಪ ಈ ಕಾಲೇಜಿಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡ್ರೆ, ಒಂದು ಒಳ್ಳೆ ಮಾಡರ್ನ್ ಕ್ಯಾಂಪಸ್, ಒಂದು ಪ್ರೈವೇಟ್ ಯೂನಿವರ್ಸಿಟಿ ಫೀಲ್ ಬೇಕು, ಒಂದು ಒಳ್ಳೆ ಕಲ್ಚರಲ್ ಆಕ್ಟಿವಿಟೀಸ್ ಇರೋ ಕಾಲೇಜ್ ಬೇಕು ಅಂದ್ರೆ ಸೊ CMR ಯೂನಿವರ್ಸಿಟಿ ಒಂದು ಬೆಸ್ಟ್ ಯೂನಿವರ್ಸಿಟಿ ಅಂತ ನೀವು ಅನ್ಕೊಬಹುದು. ಸೊ ಏನಕ್ಕೆ ಏನಾದ್ರೂ ರೀಸನ್ಸ್ ಅವಾಯ್ಡ್ ಮಾಡ್ಬೇಕು ಅಂದ್ರೆ, ಸೊ ಇದು CMR IT ಎಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಮೇಂಟೈನ್ ಮಾಡಿಲ್ಲ ಸದ್ಯಕ್ಕೆ. ಸೊ CMR IT ತುಂಬಾ ಹೆಸರು ಮಾಡಿದೆ, ಒಂದು ಟಾಪ್ ಮೋಸ್ಟ್ ಬೆಂಗಳೂರಲ್ಲಿ ಒಂದು ಟಾಪ್ ಕಾಲೇಜಸ್ ಅಲ್ಲಿ ಬರುವಂತ CMR IT ಅಷ್ಟು ಸದ್ಯಕ್ಕೆ ಯೂನಿವರ್ಸಿಟಿ ಇನ್ನು ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇದೆ. ಸೊ ಇನ್ ಸ್ವಲ್ಪ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಹೆಸರು ಮಾಡ್ಬೋದು. ಜೊತೆಗೆ ನಿಮ್ಗೆ ಏನಾದ್ರು ಅಲ್ಯೂಮಿನಿ ನೆಟ್ವರ್ಕ್ ಬೇಕು CMR ಯೂನಿವರ್ಸಿಟಿ ಅಂದ್ರೆ ಈಗ 6-7 ಬ್ಯಾಚ್ ಹೋಗಿದೆ ಅಷ್ಟೇ. ಸೊ ನಿಮಗೆ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇರೋಂತ ಅಲ್ಯೂಮಿನಿ ಸಿಗೋದಿಲ್ಲ. ಸೊ ಇದು ಒಂದು ರೀಸನ್. ಸಿಟಿಯಿಂದ ಔಟ್ಸ್ಕಟ್ಸ್ ಅಲ್ಲಿ ಇದೆ, ಸೊ ಹೊಸ ಕ್ಯಾಂಪಸ್. ಸೊ ಇದೆಲ್ಲ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡು, ಇಲ್ಲ ನನಗೆ ಎಸ್ಟಾಬ್ಲಿಷ್ಡ್ ಕಾಲೇಜ್ ಬೇಕು ಅಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲ ಓಕೆ ನನ್ಗೆ ಏನ್ ತೊಂದರೆ ಇಲ್ಲ, ನಾನು ಜಾಯ್ನ್ ಹಾಕೊಂತೀನಿ ಅಂದ್ರೆ ಆಗ್ಬೋದು. ಫೈನಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, 2012 ಸ್ಟಾರ್ಟ್ ಆದ್ರೂ 2020 ನಿಮ್ಗೆ ಫಸ್ಟ್ ಒಂದು ಬ್ಯಾಚ್ ಔಟ್ಪುಟ್ ಆಗಿರೋ CMR ಯೂನಿವರ್ಸಿಟಿ. ಸೊ ಒಂದು ರೀಸನಬಲ್ ಆಗಿ ಒಂದು ಒಳ್ಳೆ ರ್ಯಾಂಕಿಂಗ್ ಇದ್ರೂ ನಿಮ್ಗೆ ಆರಾಮಾಗಿ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಬಾಗ್ಲೂರ್ ಹತ್ರ ಲೊಕೇಟ್ ಆಗಿರೋ ಕಾಲೇಜು. ಸೊ ನಿಮಗೆ ಒಂದು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಓದ್ಬೇಕು, ಒಂದು ಫ್ಲೆಕ್ಸಿಬಲ್ ಸಿಲೆಬಸ್, ಸೊ ಇಂಡಸ್ಟ್ರಿ ರಿಲೆವೆಂಟ್ ಸಿಲೆಬಸ್ ಓದಬೇಕು, CMR ಯೂನಿವರ್ಸಿಟಿನೂ ಒಂದು ಒಳ್ಳೆ ಆಪ್ಷನ್ ಆಗಿದೆ. ಸೊ ಎಲ್ಲಾ ರೀತಿ ಫೆಸಿಲಿಟಿ ಮಾಡರ್ನ್ ಆಗಿ ಅವರು ಕಾಂಪಿಟೇಟಿವ್ ಆಗಿದ್ದಾರೆ. ನಾಟ್ ಓನ್ಲಿ ಇಂಜಿನಿಯರಿಂಗ್, ತುಂಬಾ ಬೇರೆ ಬೇರೆ ಬ್ರಾಂಚ್ ಇದೆ. ನಾನು ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ರಿಲೇಟೆಡ್ ಮಾತ್ರ ಮಾತಾಡಿದ್ದೀನಿ. ಬೇರೆ ಬೇರೆ ತುಂಬಾ ಟ್ರೆಂಡಿಂಗ್ ಕೋರ್ಸಸ್ನೆಲ್ಲ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ತುಂಬಾ ಚೆನ್ನಾಗಿದ್ದಾವೆ, ಕೋರ್ಸ್ ನೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಸೊ ನಿಮ್ಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅದನ್ನು ಒಂದ್ಸರಿ ನೋಡಿ. ಸೊ ನಾನು ಇಂಜಿನಿಯರಿಂಗ್ ಬಗ್ಗೆ ಮಾಹಿತಿ ಮಾಡಿದ್ದೀನಿ, ಮಾತ್ರ ಕೊಡ್ತಾ ಇದ್ದೀನಿ. ಸೊ ನಿಮಗೆ IT ರಿಲೇಟೆಡ್ ಇಂಟ್ರೆಸ್ಟ್ ಇದ್ರೆ ಒಂದು ಒಳ್ಳೆ ಬ್ರ್ಯಾಂಡ್, CMR IT ಬ್ರ್ಯಾಂಡ್ ಆಗಿರೋದ್ರಿಂದ ಅವ್ರಿಗೆ ಅನುಭವ ಇರುತ್ತೆ. ಅದೇ ಅನುಭವದಲ್ಲಿ ಈ ಕಾಲೇಜ್ನ ರನ್ ಮಾಡ್ತಿರ್ತಾರೆ. ಸೊ ಐ ಥಿಂಕ್ ಎಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ ಅನ್ಕೊಂತೀನಿ. ಇನ್ನು ಏನಾದರೂ ಮಾಹಿತಿ ನಿಮ್ಗೆ ಹೆಚ್ಚಾಗಿ ಗೊತ್ತಿದ್ರೆ CMR ಯೂನಿವರ್ಸಿಟಿ ಬಗ್ಗೆ ದಯವಿಟ್ಟು ತಿಳಿಸಿ. ಸೊ ನನಗೆ ಏನಾದರೂ ನಿಮ್ಮ ಡೌಟ್ಸ್ ಬಂದರೆ ನಾನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ನಾನು ತಿಳಿಸ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು.